ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಒಮನ್ ಜೊತೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ಗೆ ಸಹಿ ಹಾಕಿದ್ದ ಭಾರತ ಈಗ ಇಂಡೋ ಪೆಸಿಫಿಕ್ನ ಅತ್ಯಂತ ಪ್ರಮುಖ ದೇಶ ನ್ಯೂಜಿಲ್ಯಾಂಡ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕ್ತಾ ಇದೆ. ಕಳೆದ 15 ವರ್ಷಗಳ ಹಿಂದೆ ಶುರುವಾಗಿದ್ದ ಈ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ಈಗ ಅತಿ ವೇಗವಾಗಿ ಮುಕ್ತಾಯಗೊಂಡಿದ್ದು, ಎರಡೂ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕುವ ಹಂತವನ್ನು ತಲುಪಿವೆ. ಹಾಗಾದರೆ ಭಾರತ ಈಗ ಮಾಡಿಕೊಳ್ತಾ ಇರೋ ಒಪ್ಪಂದ ಏನು ಮತ್ತು ಅದರಿಂದ ಆಗುವ ಲಾಭಗಳೇನು, ಇಲ್ಲಿ ಭಾರತ ತಗೋಬೇಕಾಗಿರೋ ಎಚ್ಚರಿಕೆಗಳೇನು, ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ಡಿಸೆಂಬರ್ 26, 27 ಮತ್ತು 28ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಭಾರತದ ಮೇಲೆ ಅಮೆರಿಕ ಹೇರಿರುವ ಟ್ಯಾರಿಫ್ಗಳು ಭಾರತದ ಸರಕು ಅಮೆರಿಕ ಮಾರುಕಟ್ಟೆಯಲ್ಲಿ ಹೆಚ್ಚು ಮಾರಾಟ ಆಗದ ಹಾಗೆ ತಡೀತಾ ಇವೆ. ಹೀಗಾಗಿ ಭಾರತ ಅಮೆರಿಕಾದಲ್ಲಿ ಕಳ್ಕೊಳ್ತಾ ಇರೋ ಮಾರುಕಟ್ಟೆಯನ್ನು ಬೇರೆ ಕಡೆ ಹುಡುಕೋಬೇಕು. ಜೊತೆಗೆ ತನ್ನ ರಫ್ತು ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ದಾರಿಗಳನ್ನು ಕೂಡ ಹುಡುಕಬೇಕು. ಸದ್ಯಕ್ಕೆ ಭಾರತ ಐಟಿ ಕ್ಷೇತ್ರವನ್ನು ಹೊರತುಪಡಿಸಿದರೆ ಉತ್ಪಾದನಾ ವಲಯದಲ್ಲಿ ಡೊಮ್ಯಾಸ್ಟಿಕ್ ಮಾರುಕಟ್ಟೆಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಆಧಾರಪಟ್ಟಿದೆ. ನಮ್ಮದು ಎಕ್ಸ್ಪೋರ್ಟ್ ಆಧಾರಿತ ಆರ್ಥಿಕತೆ ಅಲ್ಲ. ಆದರೆ ಹೀಗೆ ಹೆಚ್ಚು ದಿನ ಇರೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ನಮ್ಮ ವ್ಯಾಪಾರಗಳು ಹೆಚ್ಚಾಗಬೇಕು. ವಿದೇಶಗಳ ಮೇಲಿನ ನಮ್ಮ ಡಿಪೆಂಡೆನ್ಸಿ ಕಡಿಮೆಯಾಗಿ ನಾವು ವಿದೇಶಗಳಿಗೆ ಸರಕು ಮಾರಾಟ ಮಾಡೋ ಹಾಗಾಗಬೇಕು. ಭಾರತದ ಜನಸಂಖ್ಯೆ 140 ಕೋಟಿಯನ್ನು ದಾಟಿದೆ. ಇದು ಭಾರತದಲ್ಲೊಂದು ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ತಿದೆ ಮತ್ತು ನಮ್ಮಲ್ಲಿ ತಯಾರಾಗುವ ವಸ್ತುಗಳಿಗೆ ಭಾರತ ದೊಡ್ಡ ಮಾರುಕಟ್ಟೆ ಆಗ್ತಾ ಇದೆ ಅನ್ನೋದು ನಿಜಾನೇ. ಆದರೆ ಈ 140 ಕೋಟಿಯಲ್ಲಿ ಅತಿ ಹೆಚ್ಚು ಯುವಶಕ್ತಿ ಇದೆ. ಭಾರತದಲ್ಲಿ ಸುಮಾರು 60% ಯುವಕರಿದ್ದಾರೆ. ಹೀಗಾಗಿ ಅವರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿರುತ್ತೆ. ಸರ್ವಿಸ್ ಇಂಡಸ್ಟ್ರಿ ದೇಶಕ್ಕೆ ಹೆಚ್ಚು ಆದಾಯವನ್ನು ತಂದು ಕೊಡಬಹುದು, ಆದರೆ ಹೆಚ್ಚು ಉದ್ಯೋಗ ಸೃಷ್ಟಿಯನ್ನು ಮಾಡೋದಿಲ್ಲ. ಅದಕ್ಕೆ ತಯಾರಿಕಾ ವಲಯ ಅಂದರೆ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಬೇಕು, ಉತ್ಪಾದನೆ ಹೆಚ್ಚಾಗಬೇಕು. ಹಾಗೆ ಹೆಚ್ಚಾಗುವ ಉತ್ಪಾದನೆಗೆ ಮಾರುಕಟ್ಟೆ ಕೂಡ ಬೆಳಿಬೇಕು. ಇನ್ನು ಕೋವಿಡ್ ನಂತರ ಜಗತ್ತು ಯೋಚನೆ ಮಾಡೋ ಸ್ಟೈಲ್ ಬದಲಾಗಿದೆ. ಈಗ ಎಲ್ಲ ದೇಶಗಳು ಮೊದಲು ನಾವು ಅನ್ನೋ ಥರ ಯೋಚನೆ ಮಾಡ್ತಾ ಇವೆ. ಎಲ್ಲ ದೇಶಗಳು ತಮ್ಮ ತಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇವೆ. ಈ ಹಂತದಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಗಳು ತುಂಬ ಮುಖ್ಯ ಅನ್ನಿಸ್ತಾ ಇವೆ. ಹೀಗಾಗಿನೇ ಭಾರತ ನಾನಾ ದೇಶಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕ್ತಾ ಇದೆ. UK ಜೊತೆ ಭಾರತದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯಿತು. ಜಪಾನ್, ಸೌತ್ ಕೊರಿಯಾ, ಮಾರಿಷಸ್, UAE, ಆಸ್ಟ್ರೇಲಿಯಾ, ಯುರೋಪಿಯನ್ ಟ್ರೇಡ್ ಅಸೋಸಿಯೇಷನ್ ಅಂದರೆ ಐರ್ಲ್ಯಾಂಡ್, ಲಿಟನ್ಸ್ಟೈನ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳನ್ನು ಯುರೋಪಿಯನ್ ಟ್ರೇಡ್ ಅಸೋಸಿಯೇಷನ್ ಅಂತ ಕರೀತಾರೆ. ಹಾಗೆ ಒಮನ್ ಜೊತೆ ಕೂಡ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. ರಷ್ಯಾ ಹಾಗೂ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ದೇಶಗಳ ಜೊತೆ ಒಪ್ಪಂದಕ್ಕೆ ಸಹಿ ಬೀಳೋದು ಬಾಕಿ ಇದೆ. ಹಾಗೆ ಕೆನಡಾ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆ ಮಾತುಕತೆಗಳು ನಡೀತಾ ಇವೆ. ಯುರೋಪಿಯನ್ ಯೂನಿಯನ್ 2026ರ ಆರಂಭದಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕೋ ಸಾಧ್ಯತೆಗಳಿವೆ. ಅಮೆರಿಕ ಜೊತೆ ಕೂಡ ನಿರಂತರ ಮಾತುಕತೆಗಳು ನಡೀತಾ ಇವೆ. ಆದರೂ ಎರಡೂ ದೇಶಗಳು ಕೆಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಮಾತುಕತೆಗಳು ಮುಂದುವರಿತಲೇ ಇವೆ. ಈ ನಡುವೆ ನ್ಯೂಜಿಲ್ಯಾಂಡ್ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಭಾರತದ ಕ್ಯಾಬಿನೆಟ್ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಆ ಒಪ್ಪಂದಕ್ಕೆ ಸಹಿ ಬೀಳುತ್ತೆ. ಆ ನಂತರ ಎರಡೂ ದೇಶಗಳ ಸಂಸತ್ತುಗಳಲ್ಲಿ ಅದು ಅಂಗೀಕಾರವನ್ನು ಪಡ್ಕೊಳ್ಳುತ್ತೆ. ಅದಾದ ಮೇಲೆ ಎರಡೂ ದೇಶಗಳ ನಡುವೆ ವ್ಯಾಪಾರ, ವಾಣಿಜ್ಯ ಮತ್ತು ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಮಿಟಿಗಳ ರಚನೆ ಆಗಬೇಕು. ಅಷ್ಟಾದ ಮೇಲೆ ವ್ಯಾಪಾರ ಮುಕ್ತವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಗೆಳೆಯರೆ, ನ್ಯೂಜಿಲ್ಯಾಂಡ್ ಬಗ್ಗೆ ನಿಮಗೆ ಗೊತ್ತಿದೆ. ಸುಮಾರು $248 ಬಿಲಿಯನ್ GDP ಹಾಗೂ 5.3 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರೋ ನ್ಯೂಜಿಲ್ಯಾಂಡ್ ತುಂಬ ದೊಡ್ಡ ದೇಶ ಏನಲ್ಲ. ಆದರೆ ನ್ಯೂಜಿಲ್ಯಾಂಡ್ ಇಂಡೋ ಪೆಸಿಫಿಕ್ ಅಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡ ದೇಶ ಅನ್ನಿಸ್ಕೊಳ್ಳುತ್ತೆ. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಕೆನಡಾ, UK ಮತ್ತು ಅಮೆರಿಕಾಗಳು ಸೇರಿ 5 ಐಸ್ ಹೆಸರಲ್ಲಿ ಒಂದು ಬೇಹುಗಾರಿಕಾ ಕೂಟವನ್ನು ಕೂಡ ರಚನೆ ಮಾಡಿಕೊಂಡಿವೆ. ಇನ್ನು ಇಂಡೋ ಪೆಸಿಫಿಕ್ ಅಂತ ಬಂದಾಗ ಅಲ್ಲಿ ಭಾರತವನ್ನು ಬಿಟ್ಟು ಯೋಚನೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತ ಅನ್ನೋದು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮತ್ತು ಅತಿ ದೊಡ್ಡ ಮಾರುಕಟ್ಟೆ ಅನ್ನೋ ಖ್ಯಾತಿಯನ್ನು ಕೂಡ ಪಡ್ಕೊಂಡಿರೋ ದೇಶ. ಹೀಗಾಗಿ ನ್ಯೂಜಿಲ್ಯಾಂಡ್ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಪ್ರಯತ್ನಗಳನ್ನು ಮಾಡ್ತಲೇ ಇತ್ತು. 2010ರಿಂದ 2015 ನಡುವೆ ನಿರಂತರವಾಗಿ ಎರಡು ದೇಶಗಳ ಮಧ್ಯೆ
ಬಗ್ಗೆ ಸಾಕಷ್ಟು ಸುತ್ತಿನ ಮಾತುಕತೆಗಳಾದವು. ಆದರೆ ಅಲ್ಲೊಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಭಾರತದ ಹಿತಾಸಕ್ತಿಗಳಿಗೆ ನ್ಯೂಜಿಲ್ಯಾಂಡ್ ಪೂರಕವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇರಲಿಲ್ಲ. ಹಾಗೆ ನ್ಯೂಜಿಲ್ಯಾಂಡ್ ತನ್ನ ಡೈರಿ ಹಾಗೂ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಭಾರತದ ಮಾರುಕಟ್ಟೆಗೆ ಕಳುಹಿಸಬೇಕು ಅಂತ ಯೋಚಿಸ್ತಾ ಇತ್ತು. ಅದಕ್ಕೆ ಭಾರತ ಅವಕಾಶವನ್ನು ಕೊಟ್ಟಿರಲಿಲ್ಲ. ಯಾಕೆಂದರೆ ಡೈರಿ ಪ್ರಾಡಕ್ಟ್ಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಅವಕಾಶವನ್ನು ಕೊಟ್ಟುಬಿಟ್ರೆ ಇಲ್ಲಿನ ಸಣ್ಣ ಸಣ್ಣ ಪಶುಪಾಲಕರ ಬದುಕುಗಳು ನಾಶ ಆಗತ್ವೆ. ನಮ್ಮ ಗ್ರಾಮೀಣ ಭಾಗದ ಜೀವನಾಡಿ ಅನ್ನಿಸ್ಕೊಳ್ತಾ ಇರೋ ಭಾರತದ ಡೈರಿ ಇಂಡಸ್ಟ್ರಿ ಮೇಲೆ ನೆಗೆಟಿವ್ ಪರಿಣಾಮ ಉಂಟಾಗುತ್ತೆ. ಹೀಗಾಗಿ ಡೈರಿ ಕ್ಷೇತ್ರದಲ್ಲಿ ಯಾವ ದೇಶಕ್ಕೂ ಭಾರತದ ಮಾರುಕಟ್ಟೆಯ ಬಾಗಿಲನ್ನು ತೆರೆಯೋದಕ್ಕೆ ಭಾರತ ಸಿದ್ಧ ಇಲ್ಲ. ಇಲ್ಲಿ ಕೂಡ ಇದೇ ಕಾರಣಗಳಿಂದ ಸಾಕಷ್ಟು ಮಾತುಕತೆಗಳು ವಿಫಲ ಆಗಿದ್ವು. ಆನಂತರ 2021ರಲ್ಲಿ ಕೂಡ ನ್ಯೂಜಿಲ್ಯಾಂಡ್ ಹಾಗೂ ಭಾರತದ ನಡುವೆ ಹಲವು ಸುತ್ತಿನ ಮಾತುಕತೆಗಳು ನಡೆದರೂ ಅಂಥ ಪ್ರಯೋಜನ ಏನಾಗಲಿಲ್ಲ. ಮತ್ತೆ 2024ರಲ್ಲಿ ಮಾತುಕತೆಗಳು ಶುರುವಾದವು. ಅವು ನಿರೀಕ್ಷೆಗೂ ಮೀರಿ ವೇಗವಾಗಿ ನಡೆದದ್ದು ಮಾತ್ರ ಅಲ್ಲ, ಎರಡೂ ದೇಶಗಳಿಗೆ ಒಪ್ಪಿಗೆಯಾಗುವ ಒಂದಷ್ಟು ನಿರ್ಧಾರಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ ಮತ್ತು ಅದಕ್ಕೆ ಭಾರತದ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ನ್ಯೂಜಿಲ್ಯಾಂಡ್ ಬರೀ ವ್ಯಾಪಾರ ಒಪ್ಪಂದವನ್ನು ಮಾತ್ರ ಭಾರತದ ಜೊತೆ ಮಾಡಿಕೊಳ್ತಾ ಇಲ್ಲ, ಬದಲಿಗೆ $20 ಬಿಲಿಯನ್ ಹೂಡಿಕೆಗಳು ಕೂಡ ಭಾರತಕ್ಕೆ ಬರ್ತಾ ಇವೆ. ಈ ಬಗ್ಗೆ ಎರಡೂ ದೇಶಗಳ ಪ್ರಧಾನಿಗಳು ಟ್ವೀಟ್ ಮಾಡಿದ್ದಾರೆ. ಈ ಒಪ್ಪಂದದಿಂದ ನ್ಯೂಜಿಲ್ಯಾಂಡ್ನ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡುತ್ತವೆ ಮತ್ತು ನ್ಯೂಜಿಲ್ಯಾಂಡಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ ಅಂತ ಅಲ್ಲಿನ ಪ್ರಧಾನಿ ಟ್ವೀಟ್ ಮಾಡಿದರೆ, ಈ ಒಪ್ಪಂದ ಭಾರತಕ್ಕೆ $20 ಬಿಲಿಯನ್ ಹೂಡಿಕೆಗಳನ್ನು ತರಲಿದೆ ಮತ್ತು ಮುಂದಿನ 5 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ದುಪ್ಪಟ್ಟಾಗತ್ತೆ ಅಂತ ಭಾರತದ ಪ್ರಧಾನಿ ಟ್ವೀಟಲ್ಲಿ ಹೇಳಿದ್ದಾರೆ. ಹಾಗೆ ನೋಡಿದರೆ ಭಾರತ ಹಾಗೂ ನ್ಯೂಜಿಲ್ಯಾಂಡ್ ನಡುವೆ ಅಂಥ ದೊಡ್ಡ ವ್ಯಾಪಾರ ಏನಿಲ್ಲ. ಅಲ್ಲಿರೋದು ಬರೀ $1.29 ಬಿಲಿಯನ್ ವಹಿವಾಟುಗಳು ಮಾತ್ರ. ಅದರಲ್ಲೂ ಭಾರತ ನ್ಯೂಜಿಲ್ಯಾಂಡ್ಗೆ ಮಾಡ್ತಾ ಇರೋದು $587 ಮಿಲಿಯನ್ ರಫ್ತಾದರೆ ಅಲ್ಲಿಂದ ನಾವು ತರಿಸ್ಕೊಳ್ತಾ ಇರೋದು $711 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು. ಹೀಗಾಗಿ 5 ವರ್ಷಗಳಲ್ಲಿ ಅದು ದುಪ್ಪಟ್ಟಾದರೂ ಸುಮಾರು 2.5 3 ಬಿಲಿಯನ್ ಡಾಲರ್ಗೆ ಮುಟ್ಟಬಹುದು. ಆದರೆ ಇಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ಕೇವಲ ವ್ಯಾಪಾರದ ಮೌಲ್ಯ ಎಷ್ಟು ಅನ್ನೋದು ಮಾತ್ರ ಮುಖ್ಯ ಆಗೋದಿಲ್ಲ. ಬದಲಿಗೆ ಎರಡೂ ದೇಶಗಳ ಸಂಬಂಧಗಳು ಗಟ್ಟಿಯಾಗತ್ವೆ. ಪಾಲುದಾರಿಕೆ, ಹೂಡಿಕೆಗಳು ಇವೆಲ್ಲ ಹೆಚ್ಚು ಹರಿದು ಬರೋದಕ್ಕೆ ಇದು ಕಾರಣ ಆಗುತ್ತೆ. ಮತ್ತು ಭಾರತದ ಜೊತೆ ಎಷ್ಟು ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದವನ್ನು ಹೊಂದಿವೆ ಅನ್ನೋದು ಮತ್ತಷ್ಟು ದೇಶಗಳು ಇಂಥ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಹೋಗುತ್ತೆ. ಇನ್ನು ಈ ಒಪ್ಪಂದದ ಹಿನ್ನೆಲೆಯಲ್ಲಿ ಭಾರತ ನ್ಯೂಜಿಲ್ಯಾಂಡ್ನಿಂದ ಈಗ ಆಮದು ಮಾಡಿಕೊಳ್ತಾ ಇರೋ ವಸ್ತುಗಳ ಮೇಲೆ ಹೇರ್ತಾ ಇರೋ ಟ್ಯಾರಿಫನ್ನು ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗಿ ಬರುತ್ತೆ. ಭಾರತದ ಔಷಧಗಳು, ಮೆಡಿಕಲ್ ಡಿವೈಸುಗಳು, ಟೆಕ್ಸ್ಟೈಲ್ಸ್, ಇಂಜಿನಿಯರಿಂಗ್ ಗೂಡ್ಸ್, ಪ್ರೋಸೆಸ್ಡ್ ಫುಡ್ ಮುಂತಾದ ವಸ್ತುಗಳು ನ್ಯೂಜಿಲ್ಯಾಂಡ್ ಮಾರುಕಟ್ಟೆಯನ್ನು ಪ್ರವೇಶ ಮಾಡುತ್ತವೆ. ಟ್ಯಾರಿಫ್ ಕಡಿಮೆ ಆಗೋದ್ರಿಂದ ಬೆಲೆ ಕಡಿಮೆ ಆಗುತ್ತೆ ಮತ್ತು ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡುವ ಅವಕಾಶಗಳು ಕೂಡ ಹೆಚ್ಚಾಗುತ್ತವೆ. ಹಾಗೆ ಭಾರತದ ಸರ್ವಿಸ್ ಇಂಡಸ್ಟ್ರಿ, ಇಲ್ಲಿ IT ಕ್ಷೇತ್ರಕ್ಕೆ ನ್ಯೂಜಿಲ್ಯಾಂಡಲ್ಲಿ ಅವಕಾಶಗಳು ಹೆಚ್ಚಾಗುತ್ತವೆ. ಭಾರತದ ಇಂಜಿನಿಯರ್ಗಳು, ಶಿಕ್ಷಕರು ಹಾಗೂ ಇನ್ನಿತರ ಕ್ಷೇತ್ರಗಳ ವೃತ್ತಿಪರರು ನ್ಯೂಜಿಲ್ಯಾಂಡಲ್ಲಿ ಕೆಲಸ ಪಡ್ಕೊಳ್ಳೋದಕ್ಕಿದು ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಈಗ ಸರ್ವಿಸ್ ವಲಯದ ಸುಮಾರು 118 ಕ್ಷೇತ್ರಗಳಿಗೆ ನ್ಯೂಜಿಲ್ಯಾಂಡ್ ಬಾಗಿಲು ತೆಗಿತಾ ಇದೆ. ವರ್ಕ್ ವೀಸಾ ಮೇಲಿನ ಡ್ಯೂಟಿಯನ್ನು ರದ್ದು ಮಾಡ್ತಾ ಇದೆ. ಭಾರತೀಯ ವಿದ್ಯಾರ್ಥಿಗಳಿಗೆ ಕೂಡ ನ್ಯೂಜಿಲ್ಯಾಂಡ್ಗೆ ಹೋಗೋ ಅವಕಾಶಗಳು ಇನ್ನು ಮುಂದೆ ಹೆಚ್ಚಾಗುತ್ತವೆ. ಹಾಗೆ ನ್ಯೂಜಿಲ್ಯಾಂಡ್ನಿಂದ ಭಾರತಕ್ಕೆ ಬರುವ ವಸ್ತುಗಳ ಮೇಲಿನ ಟ್ಯಾರಿಫನ್ನು ಭಾರತ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಡೈರಿ ಹಾಗೂ ಕೃಷಿ ಉತ್ಪನ್ನಗಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಅಲ್ಲಿನ ಕೆಲ ಹಣ್ಣುಗಳು ಭಾರತಕ್ಕೆ ಬರುತ್ತವೆ. ಕೃಷಿ ಉತ್ಪನ್ನಗಳ ಆಮದಿಗೆ ಭಾರತ ಒಂದು ಕ್ಯಾಪ್ ಅನ್ನು ವಿಧಿಸ್ತಾ ಇದೆ. ಅದರಲ್ಲೂ ನ್ಯೂಜಿಲ್ಯಾಂಡ್ನಿಂದ ಭಾರತಕ್ಕೆ ಬರುವ ಆ್ಯಪಲ್ ಅನ್ನು 6 ವರ್ಷಗಳ ಅವಧಿಯಲ್ಲಿ ಸುಮಾರು 45,000 ಮೆಟ್ರಿಕ್ ಟನ್ವರೆಗೆ ಆಮದು ಮಾಡಿಕೊಂಡ್ರೆ ಅದರ ಮೇಲೆ 25% ಟ್ಯಾರಿಫನ್ನು ವಿಧಿಸಲಾಗುತ್ತೆ. ಅದಕ್ಕಿಂತ ಹೆಚ್ಚಿನ ವಸ್ತುಗಳು ರಫ್ತಾದರೆ ಅದರ ಮೇಲೆ ಈಗಿನ ಹಾಗೆ 50% ಟ್ಯಾರಿಫನ್ನು ಹೇರ್ತಾ ಹೋಗ್ತಾರೆ. ಸೊ ಈ ಮೂಲಕ ಭಾರತದ ಆ್ಯಪಲ್ ರೈತರ ಹಿತಾಸಕ್ತಿಯನ್ನು ಕಾಪಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡೈರಿ ಪ್ರಾಡಕ್ಟ್ಗಳು ಅಂದರೆ ಹಾಲು, ಕ್ರೀಮ್, ಯೋಗರ್ಟ್, ಚೀಸ್ ಮುಂತಾದವುಗಳ ಮೇಲೆ ಬ್ಯಾರಿಯರ್ಗಳನ್ನು ವಿಧಿಸಲಾಗಿದೆ. ಜೊತೆಗೆ ಮೇಕೆ ಮಾಂಸ, ಈರುಳ್ಳಿ ಮತ್ತು ಆಮಂಡ್ಸ್ ಆಮದಿನ ಮೇಲೆ ಕೂಡ ಭಾರತ ಒಂದಷ್ಟು ಬ್ಯಾರಿಯರ್ಗಳನ್ನು ಹೇರಿದೆ. ಗೆಳೆಯರೆ, ಭಾರತ ಚೈನಾದ ಥರ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ ಮೇಲೆ ಆಧಾರಪಟ್ಟ ದೇಶ ಅಲ್ಲ. ನಮ್ಮಲ್ಲಿ ಇವತ್ತಿಗೂ ಕೃಷಿ ಮತ್ತು ಹೈನುಗಾರಿಕೆಯನ್ನು ನಂಬಿಕೊಂಡ 45% ಜನ ಇದ್ದಾರೆ. ಅವರ ಉದ್ಯೋಗ, ಬದುಕುಗಳು ಆಧಾರಪಟ್ಟಿರೋದು ಕೃಷಿ ಮೇಲೆ. ಹೀಗಾಗಿ ನಮ್ಮ ಕೃಷಿ ಉತ್ಪನ್ನಗಳು ವಿದೇಶಗಳಿಗೆ ರಫ್ತಾಗೋ ಹಾಗೆ ನಾವು ನೋಡ್ಕೋಬೇಕೇ ಹೊರತು
ವಿದೇಶಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಬಂದು ನಮ್ಮ ರೈತರ ಬದುಕುಗಳಿಗೆ ತೊಂದರೆ ಕೊಡೋ ಹಾಗಾಗಬಾರ್ದು. ಈ ನಿಟ್ಟಲ್ಲಿ ಸರ್ಕಾರ ಮತ್ತಷ್ಟು ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೃಷಿ ಕ್ಷೇತ್ರಕ್ಕೆ ಹೊಡೆತ ಬೀಳದ ಹಾಗೆ ಎಚ್ಚರಿಕೆಗಳನ್ನು ಕೈಗೊಂಡೇ ಯಾವುದೇ ದೇಶದ ಜೊತೆ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಬೇಕಾಗತ್ತೆ. ಆ ಬಗ್ಗೆ ಸಂಬಂಧಪಟ್ಟವರು ಮತ್ತಷ್ಟು ಹೆಚ್ಚು ಗಮನ ಹರಿಸಲಿ. ಇನ್ನು ನ್ಯೂಜಿಲ್ಯಾಂಡ್ ಜೊತೆಗಿನ ಈ ಒಪ್ಪಂದ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಮುಕ್ತವಾಗಿ ತೆರೆಕೊಳ್ತಾ ಇದೆ ಅನ್ನೋ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದೆ. ಒಟ್ಟಾರೆ ಭಾರತದ ವ್ಯಾಪಾರ ಹೆಚ್ಚಾಗ್ತಾ ಹೋಗಲಿ, ಒಪ್ಪಂದಗಳು ಭಾರತಕ್ಕೆ ಹೂಡಿಕೆಗಳನ್ನು ತರಲಿ, ಇಲ್ಲಿ ಉತ್ಪಾದನೆ ಹಾಗೂ ಉದ್ಯೋಗ ಆಗಲಿ ಅಷ್ಟೇ. ಇದು ಗೆಳೆಯರೆ ನ್ಯೂಜಿಲ್ಯಾಂಡ್ ಜೊತೆಗಿನ ವ್ಯಾಪಾರ ಒಪ್ಪಂದ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.